ಐ ಆಮ್ ಒನ್ ಆಫ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್. ಯಾಕಂದ್ರೆ ಈ ಮನೇಲಿ ಬರ್ಬೇಕಂದ್ರೆ ಹಣೆ ಬರಬೇಕು. ಪೊಲಿಟಿಕಲ್ ಗಾಡ್ ಫಾದರ್ ನೋ ಡೌಟ್ ಸಿದ್ದರಾಮಯ್ಯ, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಕಾರ್ ಆಗಿರ್ಬೋದು, ಬೈಕ್ ಕ್ರೇಜ್ ಹತ್ರದ್ದು ಏನಾದ್ರು ನನಗೆ ಐ ನೆವರ್ ಹ್ಯಾಡ್ ಕ್ರೇಜಿ ಆಫ್ ಬೈಕ್ಸ್. ಕಾನ್ಶಿಯಸ್ ಮೀರಿ ನಾನು ಕೆಲಸ ಮಾಡಿರ್ತಕ್ಕಂಥದ್ದಿಲ್ಲ. ರಿಯಾಲಿಟಿನ ಎಕ್ಸೆಪ್ಟ್ ಮಾಡ್ಕೊಳ್ಳಾರಂಗೆ ಹೇಳ್ತಕ್ಕಂಥದ್ದು ಸುಳ್ಳಿದೆ. ಅಮೌಂಟ್ ಆಫ್ ಪ್ರೆಷರ್ ಏನ್ ಹಾಕ್ತಾ ಇದಾರೆ ನಮ್ಮ ಮೇಲೆ ತುಂಬಾನೇ ಇದೆ. ಅದರಲ್ಲಿ ಕೆಲವರು ಆಬ್ಲಿಗೇಷನ್ ಅಲ್ಲಿ ಕೆಲವು ತಪ್ಪು ಮಾಡ್ತಿರ್ಬೋದು. ಸರ್, ಅರಮನೆ yes. ಇದು ತುಂಬಾ ಜನರಿಗೆ ಕನಸಿನ ಮನೆ ಸರ್, ವಿಧಾನಸೌಧ. It's so difficult to come into this place. I am one of the most luckiest person. ಯಾಕಂದ್ರೆ ಈ ಮನೇಲಿ ಬರ್ಬೇಕಂದ್ರೆ ಹಣೆ ಬರಬೇಕು. ಹೌದು. ಎನಿವೆ ಥ್ರೂ ಯು ಇಟ್ಸ್ ವಂಡರ್ಫುಲ್. ಅಗೇನ್ ನೈಟ್ ಈ ರೀತಿಯ ಒಂದು ಶೂಟಿಂಗ್ ನಡೀತಾ ಇದೆ, ನೀವು ವಿಧಾನಸೌಧ ತೋರಿಸ್ತಾ ಇದ್ರಿ. ದಿಸ್ ಇಸ್ ಅಮೇಜಿಂಗ್ ಪ್ಲೇಸ್. ಫಸ್ಟ್ ಟೈಮ್ ಯಾವಾಗ ಬಂದಿದ್ರಿ ಸರ್ ವಿಧಾನಸೌಧಕ್ಕೆ? 2004. ಅಲ್ಲ, ನಾನು MLA ಆಗಿ ಬಂದಿರೋದು. ಹೌದು, ಬಿಫೋರ್ MLA ಬಂದಿಲ್ಲ, ಹೊರಗಡೆನೆ ಬಂದಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಹೊರಗಡೆ ಬೇರೆ ಕಡೆ ಆಫೀಸಿಗೆ ಹೋಗಿರುವಾಗ MP ಪ್ರಕಾಶ್ ಸಾಹೇಬ್ರ ಜೊತೆ ಬಂದಿರೋದು ಹೊರಗಡೆನೆ, ಬಟ್ ಒಳಗಡೆ ಹೊತ್ತು ಬಂದಿರೋದು. MLA ಆದಾಗೆ ಬಂದಿರ್ತದೆ ಒಳಗೆ. ಏನ್ ಫೀಲ್ ಇತ್ತು ಸರ್ ಫಸ್ಟ್ ಹೆಜ್ಜೆ ಇಟ್ಟಾಗ? ಅಮೇಜಿಂಗ್. ಅವಾಗ ಏನಾಗಿರ್ತೈತಿ, ರಶ್ ಆಫ್ ಬ್ಲಡ್. ಐ ವಾಸ್ 28 MLA ಆಗಿದ್ದೆ ನಾನು. ಯಂಗೆಸ್ಟ್ MLA ನಾನು, ರಾಜಗೌಡ, ಕೂಬಾ, 2004 ಬ್ಯಾಚ್ ನಲ್ಲಿ. ಅದು ಕೂಡ ಹೈಯೆಸ್ಟ್ ಲೀಡ್ ಅಲ್ಲಿ ಗೆದ್ದಿದ್ರಿ. ಸುಮಾರು 36,000 ಚಿಲ್ಲರೆ ಓಟ್ ನಲ್ಲಿ ಗೆದ್ದಿದೆ. ಅದು ಮರ್ತು ಬಿಟ್ಟಿದ್ದೀನಿ ಕೂಡ, ಯಾಕಂದ್ರೆ ಈಗ 4 ಟೈಮ್ ಆಗಿದೆ. ಆಮೇಲೆ ಲಾಸ್ಟ್ 20 years ದ ಜರ್ನಿ ಹಸ್ ಗಾನ್ ಥ್ರೂ. ಬಟ್ ದಟ್ ಫೀಲಿಂಗ್ ಇಸ್ ನೆವರ್ ಗೋ. ಆ ಮೈಂಡ್ ಅಲ್ಲಿ ಹೊರಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಐ ವಾಸ್ ಯಂಗ್ಸ್ಟರ್. ಆ ಪೀಪಲ್ ಫೋಕಸ್, ನಮ್ಮ ಬಳ್ಳಾರಿ ಜಿಲ್ಲೆ ಜನ, ನಮ್ಮ ಸಂಡೂರು ತಾಲೂಕಿನ ಜನ, ಆ ಒಂದು ರಶ್, ಆಮೇಲೆ ಆ ಹೋಗ್ತಕ್ಕಂಥ ಫೀಲಿಂಗು, when you enter you feel you feel that your content of achievement ಇದ್ದೇ ಇರುತ್ತೆ. ಯಾರು ಸರ್ ಗಾಡ್ ಫಾದರ್? ಯಾರು ಸರ್ ಪೊಲಿಟಿಕಲಿ? ಐ ಸೆಡ್ ನೋ. ಸಿ, ನಾನು ಸಿದ್ದರಾಮಯ್ಯ ಅವರೇ ಅಲ್ಲ. ಪೊಲಿಟಿಕಲ್ ಗಾಡ್ ಫಾದರ್ ನೋ ಡೌಟ್ ಸಿದ್ದರಾಮಯ್ಯ, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ವಿತೌಟ್ ಹಿಮ್. ಬಟ್ ಮೈ ಪೊಲಿಟಿಕಲ್ ಸ್ಟಾರ್ಟೆಡ್ ಇನ್ ಮೈ ಓನ್ ಜರ್ನಿ. ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಸಡನ್ ಆಗಿ ನಾನು ಬಾಲ್ಯದಲ್ಲೇ ಸಿಕ್ಕಿರ್ಲಿಲ್ಲ. ಅಲ್ಲಿ ನನಗೆ MP ಪ್ರಕಾಶ್ ಸಾಹೇಬ್ರು ಇದ್ರು ಅಲ್ಲಿ. ಬಟ್ ನಾನು ಐ ಡೋಂಟ್ ನೋ, ಫ್ರಮ್ ದ ಸ್ಕೂಲ್ ಡೇಸ್ ಲಿಂದ ಅಥವಾ ಕಾಲೇಜ್ ಡೇಸ್ ಲಿಂದ ಐ ವಾಸ್ ಡೂಯಿಂಗ್ ಮಲ್ಟಿಪಲ್ ಆಕ್ಟಿವಿಟೀಸ್. ಸೊ ಹಂಗಾಗಿ somehow politics got into me from there. ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗಿ ಬಂದಿದ್ದೀನಿ. ಯಾವತ್ತಾದ್ರೂ ಸರ್ ವಿಧಾನಸೌಧಕ್ಕೆ ಸುತ್ತಾಡೋದಕ್ಕೆ ಅಂತ ಬಂದಿದ್ದೀಯಾ? ಮೊದಲಿಲ್ಲ. ಬಟ್ ಮೊದಲಿಲ್ಲ. ಇತ್ತೀಚೆಗೆ ತುಂಬಾನೇ ತಿರುಗಾಡ್ತೀವಿ ಈಗ. ಓಕೆ. ಅಂದ್ರೆ ಸರ್, ಈ ವೆಹಿಕಲ್ ಗಳ ವಿಚಾರಕ್ಕೆ ಬರೋದಾದ್ರೆ ಲೈಕ್ ಕಾರ್ ಆಗಿರ್ಬೋದು, ಬೈಕ್ ಕ್ರೇಜ್ ಹತ್ರದ್ದು ಏನಾದ್ರು? 2 wheelers ಕ್ರೇಜ್ ಇರಲಿಲ್ಲ. ನಮ್ ತಂದೆದು ಒಂದು ಜಾವ ಇತ್ತು. ನಮ್ ಬ್ರದರ್ ಅಶೋಕ್ ಲಾಡ್ ಅಂತ, ದಿವಂಗತ ಅಶೋಕ್ ಲಾಡ್ ಅಂತಿದ್ರು. ಅವ್ರ ಮುಖಾಂತರ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು. We lost him in between. One of the greatest human being I have come across, a friend, a brother. I have always seen him. I have always look after him. So ಅವರು ತೀರೋದ ನಂತರ the whole battle of politics ನಾನೇ ಅಲ್ಲಿ ಹ್ಯಾಂಡಲ್ ಮಾಡಿದೆ. ಬಟ್ ಕಮಿಂಗ್ ಬ್ಯಾಕ್, ಅವ್ರದೊಂದು ಬೈಕ್ ಇತ್ತು. ಯು ಸ್ಟಾರ್ಟೆಡ್ ವಿತ್ ಬೈಕ್ ಅಲ್ಲ, ಅವ್ರದೊಂದು CD100 ಬೈಕ್ ಇತ್ತು. ಆ ಬೈಕು ನಮ್ಮ ಬೈಕ್ ಯಾವಾಗ್ಲೂ ನನಗೆ ಐ ನೆವರ್ ಹ್ಯಾಡ್ ಕ್ರೇಜಿ ಆಫ್ ಬೈಕ್ಸ್ ಇರಲಿಲ್ಲ ಜಾಸ್ತಿ. ಓಕೆ ಸರ್, ಮತ್ತೊಂದು ವಿಚಾರ ಹೇಳಲೇಬೇಕು. ಯಾಕೆಂತಂದ್ರೆ ಹೈಕೋರ್ಟ್ ಈ ಕಡೆ ಬಂದಿದೆ. ನಮಗೆ ತುಂಬಾ ಜನ ಹೇಳ್ತಾ ಇದ್ರು ಮನಸಾಕ್ಷಿಗೆ ಮೋಸ ಮಾಡಿಕೊಂಡು ಎಷ್ಟೋ ಸತಿ ಕಾಂಪ್ರಮೈಸ್ ಮಾಡಿಸಿದಂತಹ ಪ್ರಕರಣಗಳಿದೆ, ಬಿಕಾಸ್ ನಮಗೆ ವೋಟ್ ಹಾಕ್ಸಿರ್ತಾರೆ ಅನ್ನುವಂಥ ಕಾರಣಕ್ಕೆ ಅಂತ. ನಿಮ್ಗೆ ಯಾವ್ದಾದ್ರು ಆ ತರದ ಖೇದಕರ ವಿಚಾರಗಳಿದೆಯಾ? ಕಾನ್ಶಿಯಸ್ ಮೇಲೆ ನಾನು ಕೆಲಸ ಮಾಡಿಲ್ಲ. ಸೊ ಐ ಕ್ಯಾನ್ ಔಚ್ ಆನ್ ಎನಿಥಿಂಗ್ ಎಲ್ಸ್. ಕಾನ್ಶಿಯಸ್ ಮೀರಿ ನಾನು ಕೆಲಸ ಮಾಡಿರ್ತಕ್ಕಂಥದ್ದಿಲ್ಲ. ಇನ್ಫ್ಲುಯೆನ್ಸ್ ಇದೆ. ಸಿ, ಟುಡೇ ವಿ ಹ್ಯಾವ್ ಟು ಎಕ್ಸೆಪ್ಟ್ ರಿಯಾಲಿಟಿನ ಎಕ್ಸೆಪ್ಟ್ ಮಾಡ್ಕೊಳ್ಳಾರಂಗೆ ಹೇಳ್ತಕ್ಕಂಥದ್ದು ಸುಳ್ಳಿದೆ. ಟುಡೇ ಎವ್ರಿ ಪೊಲಿಟಿಷಿಯನ್ ಈಸ್ ಆಲ್ಸೋ ವರ್ಕಿಂಗ್ ಇನ್ ಟು ಮಚ್ ಆಫ್ ಪ್ರೆಷರ್. ಇವತ್ತು ಸೊಸೈಟಿ ರಿಕ್ವೈರ್ಮೆಂಟ್ ಏನಿದೆ, ಇಟ್ ಹಸ್ ಚೇಂಜ್ ಅ ಲಾಟ್. ದ ಅಮೌಂಟ್ ಆಫ್ ಇನ್ಫ್ಲುಯೆನ್ಸ್ ದೇ ಪುಟ್ ಆನ್ ಅಸ್ ಇಸ್ ಹುಮಂಗಸ್ ಇದೆ. ಕರೆಕ್ಟ್. ಆಮೇಲೆ ದಿ ಸಿಟಿಸನ್ಸ್ ಆಸ್ ಸಚ್, ದಿ ಸೊಸೈಟಿ ಜನ, ಇಫ್ ದೇ ದ ಅಮೌಂಟ್ ಆಫ್ ಪ್ರೆಷರ್ ಏನ್ ಹಾಕ್ತಾ ಇದಾರೆ ನಮ್ಮ ಮೇಲೆ ತುಂಬಾನೇ ಇದೆ. ಅದರಲ್ಲಿ ಕೆಲವರು ಆಬ್ಲಿಗೇಷನ್ ಅಲ್ಲಿ ಕೆಲವು ತಪ್ಪು ಮಾಡ್ತಿರ್ಬೋದು. ಬಟ್ ವೆಲ್ ವಿತ್ ಇನ್ ದ ಲಾ, ವಿತ್ ಕಾನ್ಶಿಯಸ್ ನಾನು ಯಾವತ್ತು ಕೆಲಸ ಮಾಡಿದ್ದೇನೆ.